ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭಾರಿ ವರ್ಷಧಾರೆ ಆಗ್ತಾ ಇದ್ದು ಸುರಿತಾ ಇರೋ ಧಾರಾಕಾರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಭಾರಿ ಗಾತ್ರದ ಆಲಿಕಲ್ಲುಗಳು ಕೂಡ ಬಿದ್ದಿರುವಂಥದ್ದು. ಭಾರಿ ಮಳೆಗೆ ಬಿರುಗಾಳಿ ಸಹಿತ ಮಳೆ. ಬಿರುಗಾಳಿ ಅಂದರೆ ಅದು ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗವಾಗಿ ಬೀಸಿರುವಂತಹ ಬಿರುಗಾಳಿ. ಮತ್ತೊಂದು ಕಡೆ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ಬಿದ್ದ ಪರಿಣಾಮ ಇದುವರೆಗೆ ಸಿಗ್ತಾ ಇದ್ದಂತಹ ಅಪ್ಡೇಟ್ಸ್ ಮಾಹಿತಿಯ ಪ್ರಕಾರ 7 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ. ಈಗ 8 ಮಂದಿ ಸಾವನ್ನಪ್ಪಿದ್ದಾರೆ, ದುರ್ಮರಣಕ್ಕೀಡಾಗಿದ್ದಾರೆ ಅನ್ನುವಂಥ ಮತ್ತಷ್ಟು ಅಪ್ಡೇಟ್ಸ್ ಮಾಹಿತಿಗಳು ಲಭ್ಯವಾಗ್ತಾ ಇತ್ತು. ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿದ್ದಾರೆ, 8 ಮಂದಿ ಇನ್ನೂ ಸಿಲುಕಿರುವಂತಹ ಸಾಧ್ಯತೆ ಇದೆ ಅವಶೇಷಗಳ ಅಡಿ. ಘಟನಾ ಸ್ಥಳಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಭೇಟಿ ನೀಡಿದ್ದು ಬೌರಿಂಗ್ ಆಸ್ಪತ್ರೆ ವೈದ್ಯರು ಈಗಾಗಲೇ ಮಾಹಿತಿಯನ್ನು ನೀಡಿದ್ದಾರೆ ಕಮಿಷನರ್ಗೆ. ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿದು 7 ಮಂದಿ ಬಲಿಯಾಗಿದ್ದಾರೆ. ಅವಶೇಷಗಳ ಅಡಿ ಇನ್ನೂ 8 ಮಂದಿ ಸಿಲುಕಿರುವ ಶಂಕೆ ಇದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆಗಳಿದೆ. ಘಟನಾ ಸ್ಥಳಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ಬೌರಿಂಗ್ ಆಸ್ಪತ್ರೆ ವೈದ್ಯರಿಂದ ಮಾಹಿತಿಯನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಇದು ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದ ಪರಿಣಾಮ ದುರ್ಮರಣಕ್ಕೀಡಾಗಿರುವಂತವರ ಸಂಖ್ಯೆ 7. 8 ಮಂದಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಸಾಧ್ಯತೆಗಳಿದೆ. ಅವಶೇಷವನ್ನು ತೆರವು ಮಾಡಿ ಅವಶೇಷಗಳಡಿ ಸಿಲುಕಿರುವಂಥವ್ರನ್ನ ಈ ವೇಳೆ ಸುರಕ್ಷಿತವಾಗಿ ಹೊರಗೆ ತರುವಂತಹ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇರುವಂಥದ್ದು. ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ಉಂಟಾಗಿರುವಂತಹ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಹೇಳುತ್ತಿರುವುದು. ಕೆರೆಗಳಂತಾಗಿ ಮಾರ್ಪಟ್ಟಿರುವಂತಹ ರಸ್ತೆಗಳು, ಆ ರಸ್ತೆಗಳ ನಡುವೆ ವಾಹನ ಸವಾರರು ವಾಹನವನ್ನು ಚಲಿಸೋದಕ್ಕೆ ಹರಸಾಹಸ ಪಡ್ತಾ ಇರುವಂಥ ದೃಶ್ಯ. ಅದರಲ್ಲೂ ದ್ವಿಚಕ್ರ ವಾಹನ ಸವಾರರ ಪರಿಸ್ಥಿತಿ ಅಂತೂ ಹೇಳುತ್ತಿರೋದು. ಸುರಿತಾ ಇರುವ ಮಳೆಯ ನಡುವೆಯೇ ತಾವು ಒಂದು ರಸ್ತೆಯಲ್ಲಿ ಇರುವಂಥ ನೀರಿನ ನಡುವೆಯೇ ವಾಹನಗಳನ್ನು ಅಥವಾ ದ್ವಿಚಕ್ರ ವಾಹನಗಳನ್ನು ಚಲಾಯಿಸ್ಕೊಂಡು ಹೋಗಬೇಕಾದಂಥ ಬಹುದೊಡ್ಡ ಸವಾಲು. ಮುಂದೆ ಗುಂಡಿ ಇದೆಯೋ ಹಂಪಿದೆಯೋ ಯಾವುದು ಗೊತ್ತಾಗೋದಿಲ್ಲ, ಅದರ ನಡುವೆಯೇ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದು ಸುರಿತಾ ಇರೋ ಧಾರಾಕಾರ ಮಳೆಯಿಂದಾಗಿ ರಸ್ತೆಗಳಲ್ಲಿ ನಿಂತಿರುವಂಥ ನೀರು ಒಂದೆಡೆ ಆದರೆ, ಮತ್ತೊಂದು ಕಡೆ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದ ಪರಿಣಾಮ ಸುಮಾರು 7 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಅವಶೇಷಗಳಡಿ ಹಲವರು ಸಿಲುಕಿರುವ ಸಾಧ್ಯತೆ ಇದೆ. ಜಿಟಿ ಮಳೆ ಸುರಿತಾ ಇದೆ. ಆ ಮಳೆಯ ನಡುವೆ ಅವಶೇಷಗಳ ಅಡಿ ಸಿಲುಕಿರುವಂಥವ್ರನ್ನ ಹೊರತರುವಂಥದ್ದು ಕೂಡ ಬಹುದೊಡ್ಡ ಸವಾಲು. ಅಲ್ಲಿ ರಕ್ಷಣೆ ಮಾಡುವಂಥದ್ದು, ರಕ್ಷಣಾ ಕಾರ್ಯಾಚರಣೆಗೆ ಬಹುದೊಡ್ಡ ರೀತಿಯ ಒಂದು ವಿಘ್ನ ಎದುರಾಗ್ತಾ ಇರೋದು ಸುರಿತಾ ಇರುವಂಥ ಮಳೆ. ಆ ಮಳೆಯ ನಡುವೆಯೇ ಅವ್ರನ್ನ ಹೊರಗೆ ತರುವುದು, ಅವಶೇಷಗಳಡಿ ಸಿಲುಕಿರುವಂಥವ್ರನ್ನ ಅಂತಂದಾಗ ಆ ಸವಾಲಿನ ನಡುವೆಯೇ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು 8 ಮಂದಿ ಸಿಲುಕಿರುವ ಸಾಧ್ಯತೆ ಇದೆ. ಅದರಲ್ಲಿ ಅವರೆಲ್ಲರನ್ನೂ ಸುರಕ್ಷಿತವಾಗಿ ಹೊರಗೆ ತರುವಂಥ ಒಂದು ಪ್ರಯತ್ನಗಳಾಗ್ತಾ ಇದೆ. ಬಹುಶಃ ಹಲವರು ತೀವ್ರವಾಗಿ ಗಾಯಗೊಂಡಿದ್ದು ತಕ್ಷಣವೇ ಬೌರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ದುರಂತದಲ್ಲಿ ಸಾವಿನ ಸಂಖ್ಯೆ 8ಕ್ಕೆ ಏರಿಕೆ ಅನ್ನುವಂಥ ಮಾಹಿತಿ ಇದೆ. ಅವಶೇಷಗಳಡಿ ಇನ್ನೂ ಹಲವರು ಸಿಲುಕಿರುವ ಶಂಕೆ ಇದ್ದು ಘಟನಾ ಸ್ಥಳಕ್ಕೆ ಈಗಾಗಲೇ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಬೌರಿಂಗ್ ಹಾಸ್ಪಿಟಲ್ನ ವೈದ್ಯರಿಂದ. ಇನ್ನು ಗಾಯಗೊಂಡಂಥವರಿಗೆ ಬೌರಿಂಗ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ದೃಶ್ಯವನ್ನು ಗಮನಿಸ್ತಾ ಹೋಗಬಹುದು. ಬೌರಿಂಗ್ ಆಸ್ಪತ್ರೆಯ ಒಂದು ತಡೆಗೋಡೆ, ಆ ಗೋಡೆ ಕುಸಿತವಾಗಿರುವಂಥ ದೃಶ್ಯಗಳು ನಾವು ಗಮನಿಸ್ತಾ ಹೋಗ್ಬೋದು. ಬೀದಿ ಬದಿ ವ್ಯಾಪಾರಿಗಳ ಬದುಕನ್ನು ಕೂಡ ಕಸಿದುಕೊಂಡಿರುವಂತಹ ಗೋಡೆ ಇದು. ಬೌರಿಂಗ್ ಆಸ್ಪತ್ರೆಯ ಬೃಹದಾಕಾರದ ಗೋಡೆ ಕುಸಿತವಾಗಿದೆ. ಕುಸಿತದ ಪರಿಣಾಮ ಆ ಗೋಡೆಯ ಕೆಳಗಡೆ ಸಿಲುಕಿರುವಂಥವ್ರನ್ನ ಹೊರತೆಗೆಯುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ 8 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಲವರು ಆ ಗೋಡೆಯ ಅಥವಾ ಅವಶೇಷಗಳ ಅಡಿ ಸಿಲುಕಿರುವ ಸಾಧ್ಯತೆ ಇದ್ದು ಅವರನ್ನು ಸುರಕ್ಷಿತವಾಗಿ ಹೊರತರುವಂಥ ಒಂದು ಪ್ರಯತ್ನಗಳಲ್ಲಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ನಾವು ಗಮನಿಸಬಹುದಾಗಿದೆ. ಮಳೆಯ ನಡುವೆಯೂ ಕೂಡ ಕೆಲವು ಸ್ಥಳೀಯರು ಕೂಡ ರಕ್ಷಣಾ ಕಾರ್ಯಾಚರಣೆಗೆ ಸಾಥ್ ಕೊಟ್ಟಿದ್ದಾರೆ. ತಾವು ಕೂಡ ಈ ಸಂದರ್ಭದಲ್ಲಿ ಅವಶೇಷಗಳ ಅಡಿ ಸಿಲುಕಿರುವಂಥವ್ರನ್ನ ರಕ್ಷಿಸುವಂಥ ಒಂದು ಪ್ರಯತ್ನಕ್ಕೆ ಸ್ಥಳೀಯರು ಸುರಿಯುವ ಮಳೆಯ ನಡುವೆಯೂ ಕೂಡ ಮುಂದಾಗಿರುವಂಥದ್ದನ್ನು ಕಾಣಬಹುದಾಗಿದೆ. ಅವಶೇಷಗಳ ಅಡಿಯಲ್ಲಿ ಇನ್ನೂ 8 ಮಂದಿ ಸಿಲುಕಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬೃಹತ್ ಗಾತ್ರದ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ಸುರಿತಾ ಇರೋ ಧಾರಾಕಾರ ಮಳೆಯಿಂದಾಗಿ ಮೊದಲೇ ಶಿಥಿಲಾವಸ್ಥೆಯನ್ನು ತಲುಪಿದಂತಹ ಬೃಹದಾಕಾರದ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ಆ ತಡೆಗೋಡೆ ಕುಸಿದು ಬಿದ್ದಾಗ ಅಲ್ಲೇ ಇದ್ದಂಥ ಹಲವರು ತಡೆಗೋಡೆಯ ಒಂದು ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ.
ಅದರಲ್ಲಿ ಈಗಾಗಲೇ 7ರಿಂದ 8 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನೂ 8 ಮಂದಿ ಸಿಲುಕಿರುವ ಸಾಧ್ಯತೆಗಳಿದೆ. ಮಳೆಯ ನಡುವೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಅನೇಕ ಸ್ಥಳೀಯರು ಮಳೆಯ ನಡುವೆಯೂ ಕೂಡ ಈ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಸಾಥ್ ಕೊಡ್ತಾ ಇದ್ದಾರೆ ರಕ್ಷಣಾ ತಂಡಕ್ಕೆ. ಸೊ ಇದು ಸದ್ಯಕ್ಕೆ ನಾವು ಗಮನಿಸ್ತಾ ಹೋದಂತೆ ಬೌರಿಂಗ್ ಆಸ್ಪತ್ರೆಯ ಆ ಒಂದು ತಡೆಗೋಡೆ ಕುಸಿದ ಪರಿಣಾಮ ಸಂಭವಿಸಿರುವಂಥ ದುರಂತದ ಒಂದಷ್ಟು ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ವಿ. ಯಾವ ರೀತಿ ಸಂಭವಿಸಿದೆ ದುರಂತ ಅನ್ನುವಂಥದ್ದು. ತಡೆಗೋಡೆ ಕೂಡ ಸುಮಾರೇನಿಲ್ಲ, ಅದು ಬೃಹತ್ ಗಾತ್ರದ ತಡೆಗೋಡೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.